Hello, good morning, students. Today we discuss about the 8th standard English lesson, that is The Swan and the Princess. Actually, this prose, it is a folk play. ನೋಡಿ ಈ ದಿನ ನಾವು ತರಗತಿನಲ್ಲಿ ಈ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸೆಸ್, ಹಂಸ ಮತ್ತು ರಾಜಕುಮಾರರು ಅಂತಕ್ಕಂಥ ಕಥೆಯ ಬಗ್ಗೆ ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಈ ಕತೆ ಜಾನಪದ ಕಥೆಯಾಗಿದೆ. ಸೊ ಯು ನೋ ದಟ್ ಫೋಕ್ ಮೀನ್ಸ್ ಅಂದರೆ ಜಾನಪದ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಕರ್ತೃ ಬರೋದಿಲ್ಲ ಅಥವಾ ಲೇಖಕರು ಬರೋದಿಲ್ಲ. ಆಡು ಭಾಷೆಯಲ್ಲಿ ಒಬ್ಬರಿಂದ ಇನ್ನೊಬ್ಬರ ಬಾಯಿಗೆ ಬಂದಿರತಕ್ಕಂತಹ ಕತೆ ಇದು. ಓಕೆನಾ? ಸೊ ಲೆಟ್ಸ್ ವಿ ಗೋ ಟು ದ ಪ್ರೋಸ್ ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸೆಸ್. ಸಿ ಬಿಫೋರ್ ಗೋಯಿಂಗ್ ಟು ದ ಲೆಸನ್, at first you see the image of swan. See here, this is the image of swan. So now you identify the swan. ಸೊ ನೋಡಿ, ಇದು ಸ್ವ್ಯಾನ್ ಅಂತ ಹೇಳಿದ್ರೆ ಹಂಸ, ಗೊತ್ತಾಯ್ತಲ್ಲ? ಈಗ ನೀವು ಐ ಥಿಂಕ್ ನಿಮಗೆ ಗೊತ್ತಾಗಿರುತ್ತೆ ಸ್ವ್ಯಾನ್ ಅಂದರೆ ಏನಂತ. ಓಕೆನಾ? ಸೊ ಲೆಟ್ಸ್ ಗೋ ಟು ದ ಲೆಸನ್, ದ ಸ್ವ್ಯಾನ್ ಆ್ಯಂಡ್ ದ ಪ್ರಿನ್ಸೆಸ್. See here, at first we are discuss about the which are the characteristics in this prose. ನೋಡಿ, ಈ ಕಥೆನಲ್ಲಿ ಬರ್ತಕ್ಕಂಥ ಪಾತ್ರಗಳ ಬಗ್ಗೆ ನಾವೇನು ಮಾಡೋಣ, ಫಸ್ಟು ತಿಳ್ಕೊಳ್ತಾ ಹೋಗೋಣ. ಸೊ ನೋಡಿ, ಕ್ಯಾರೆಕ್ಟರ್ಸ್ ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಶುದ್ಧೋಧನ. ಆ್ಯಕ್ಚುಲಿ ಶುದ್ಧೋಧನ ಮೀನ್ಸ್ ದ ಕಿಂಗ್ ಆಫ್ ಕಪಿಲವಸ್ತು. ಕಪಿಲವಸ್ತುವಿನ ರಾಜ ಯಾರು? ಶುದ್ಧೋಧನ. ಆ್ಯಂಡ್ ದ ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ಸಿದ್ಧಾರ್ಥ, ದ ಪ್ರಿನ್ಸ್ ಆಫ್ ಕಪಿಲವಸ್ತು. ಸಿದ್ಧಾರ್ಥ ಮೊದಲನೇದು, ಶುದ್ಧೋಧನ ಕಪಿಲವಸ್ತುವಿನ ರಾಜ. ಓಕೆನಾ? ಕಪಿಲವಸ್ತು ಇಟ್ ಈಸ್ ಅ ನೇಮ್ ಆಫ್ ದ ಪ್ಲೇಸ್. ಇದು ಒಂದು ಜಾಗದ ಹೆಸರು, ಸ್ಥಳದ ಹೆಸರು. ಸಿದ್ಧಾರ್ಥ ಅನ್ನುವಂಥದ್ದು ಅಂತ ಒಂದು ಪಾತ್ರ ಏನಿದೆಯಲ್ಲ, ಇದು ರಾಜಕುಮಾರ, ದಟ್ ಮೀನ್ಸ್ ಶುದ್ಧೋಧನ ಮಗ, ದ ಪ್ರಿನ್ಸ್ ಆಫ್ ಕಪಿಲವಸ್ತು, ಕಪಿಲವಸ್ತುವಿನ ರಾಜ. ಓಕೆನಾ? ಆ್ಯಂಡ್ ದ ಥರ್ಡ್ ಕ್ಯಾರೆಕ್ಟರ್ ಈಸ್ ದೇವದತ್ತ, ಸಿದ್ಧಾರ್ಥಸ್ ಕಸಿನ್. ನೋಡಿ, ಮೂರನೇ ಕ್ಯಾರೆಕ್ಟರು ಏನಪ್ಪ ಅಂತ ಹೇಳಿದ್ರೆ ದೇವದತ್ತ. ದೇವದತ್ತ ಸಿದ್ಧಾರ್ಥನ ಕಸಿನ್, ಅಂದರೆ ಚಿಕ್ಕಪ್ಪನ ಮಗ. ಕಸಿನ್ ಮೀನ್ಸ್ ಚಿಕ್ಕಪ್ಪನ ಮಗ. ಸೊ ಹಾಗಾಗಿ ದೇವದತ್ತ ಯಾರಿಲ್ಲಿ? ಸಿದ್ಧಾರ್ಥನ ಚಿಕ್ಕಪ್ಪನ ಮಗ. See, these three are the very important character of this prose. And the sub-characters are the chief minister, ಮುಖ್ಯ ಮಂತ್ರಿ, and the four other minister to the king. ನೋಡಿ, ಇಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್ ಬರ್ತಾರೆ, ಹಾಗೆಯೇ 4 ಜನ ಮಂತ್ರಿಗಳು ಈ ಕಥೆಯಲ್ಲಿ ಬರ್ತಾ ಹೋಗ್ತಾರೆ. ಆ್ಯಂಡ್ ದ ಗಾರ್ಡ್ಸ್, ಹಾಗೆಯೇ ಸೈನಿಕರು, ಅವರು ಸಹ ಇಲ್ಲಿ ಈ ಕಥೆಯಲ್ಲಿ ಅವರ ಪಾತ್ರನೂ ಸಹ ನಾವು ನೋಡ್ತಾ ಹೋಗ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಒನ್ಸ್ ಅಗೇನ್ ಯು ರೀಕಾಲ್ ಇಟ್. ಅಟ್ ಫಸ್ಟ್ ನೋಡಿ, ಈ ಕಥೆನ ನೀವು ತಿಳ್ಕೊಳ್ಳೋದಕ್ಕಿಂತಲೂ ಮುಂಚೆ ಈ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳ ಬಗ್ಗೆ ನಿಮಗೆ ಸರಿಯಾಗಿ ತಿಳ್ಕೊಂಡಿದ್ದಾಗ ಮಾತ್ರ ಮುಂದಿನ ಲೆಸನ್ ಏನಾಗುತ್ತೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇನ್ನೊಂದ್ಸಲ ರಿಪೀಟ್ ಮಾಡೋಣ. ಶುದ್ಧೋಧನ, ಶುದ್ಧೋಧನ ಅಂದರೆ ಯಾರು? ಕಪಿಲವಸ್ತುವಿನ ರಾಜ. ಸಿದ್ಧಾರ್ಥ, ಶುದ್ಧೋಧನನ ಮಗ. ಓಕೆನಾ? ನೆಕ್ಸ್ಟ್ ದೇವದತ್ತ, ದೇವದತ್ತ ಯಾರು? ಸಿದ್ಧಾರ್ಥನ ಚಿಕ್ಕಪ್ಪನ ಮಗ. ಮತ್ತು ಚೀಫ್ ಮಿನಿಸ್ಟರ್ಸು, ಮತ್ತು ಇಲ್ಲಿ 4 ಮಿನಿಸ್ಟರ್ಸ್ ಬರ್ತಾ ಹೋಗ್ತಾರೆ, ಮತ್ತು ಗಾರ್ಡ್ಸ್ಗಳು ಈ ಕಥೆಯಲ್ಲಿ ಬರ್ತಾ ಹೋಗ್ತಾರೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್ ಆಫ್ ದಿಸ್ ಪ್ರೋಸ್. ನಿಮಗೆ ಇಲ್ಲಿನ ಪಾತ್ರಗಳ ಪರಿಚಯ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿ ಆರ್ ಗೋ ಟು ದ ಲೆಸನ್. ಈಗ ನಾವೇನು ಮಾಡೋಣ, ನಿಮ್ಗೆ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಅರ್ಥ ಆಗಿದೆ. ಸೊ ಈಗೇನು ಮಾಡೋಣ, ನಾವು ಲೆಸನಿಗೆ ಹೋಗೋಣ. ಸಿ ಎ ಸ್ಟೂಡೆಂಟ್, ಅಟ್ ಫಸ್ಟ್ ಐ ರೀಡ್ ದಿಸ್ ದ ಲೈನ್ಸ್. ನಾನು ಫಸ್ಟ್ ಏನು ಮಾಡ್ತೀನಿ, ಈ ಲೈನ್ಸ್ಗಳನ್ನ ಓದ್ತಾ ಹೋಗ್ತೀನಿ. ಸೊ ಯು ಲಿಸನ್ ಕೇರ್ಫುಲಿ. ಆಫ್ಟರ್ ದ್ಯಾಟ್ ಐ ಎಕ್ಸ್ಪ್ಲೈನ್ ದ
meaning. Okay. King Shuddhodana is sitting on his throne. His ministers are sitting around him. The chief minister is saying something to him. Just then the god enters and bows to the king. Guard. Long live the king, sir. Prince Devadatta wants to come in. King, bring him in. The guard bows and goes out. Chief Minister, I wonder why Prince Devadatta wants to see the king at this time. So, let's we move to the meaning of the prose. See, actually, ಇಲ್ಲಿರ್ತಕ್ಕಂಥ ಸಿಚುಯೇಷನ್ ಹೇಗಿದೆ ಅಂತ ಬಿಡೆ ದ ಕಿಂಗ್ ಶುದ್ಧೋಧನ ಈಸ್ ಸಿಟ್ಟಿಂಗ್ ಆನ್ ಹಿಸ್ ಥ್ರೋನ್ ಅಂತ ಹೇಳಿದ್ರೆ ಏನು? ಸಿಂಹಾಸನ ಅಲ್ವಾ? ಸಿಂಹಾಸನ ಅಂತ ಹೇಳಿದ್ರೆ ರಾಜನು ಕೂತ್ಕೊಳ್ತಕ್ಕಂತಹ ಒಂದು ಆಸನ ಅಲ್ವಾ? ಸಿಂಹಾಸನ. ಸಿ ಹಿಯರ್ ದ ಕಿಂಗ್ ಶುದ್ಧೋಧನ ಈಸ್ ಸಿಟ್ಟಿಂಗ್ ಆನ್ ಹಿಸ್ ಥ್ರೋನ್. ಕಿಂಗ್ ಶುದ್ಧೋಧನ ಏನು ಮಾಡ್ತಾನೆ? ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ. ಹಿಸ್ ಮಿನಿಸ್ಟರ್ಸ್ ಆರ್ ಸಿಟ್ಟಿಂಗ್ ಅರೌಂಡ್ ಹಿಮ್. ಇಲ್ಲಿ ಶುದ್ಧೋಧನನ ಸುತ್ತಲೂ ಅವನ ಮಂತ್ರಿಗಳು ಕೂತ್ಕೊಂಡಿದ್ದಾರೆ. ದ ಚೀಫ್ ಮಿನಿಸ್ಟರ್ ಈಸ್ ಸೇಯಿಂಗ್ ಸಮಥಿಂಗ್ ಟು ಹಿಮ್. ಹಿಯರ್ ದ ಚೀಫ್ ಮಿನಿಸ್ಟರ್ ಈಸ್ ಸೇಯಿಂಗ್ ಸಮಥಿಂಗ್ ಟು ದ ಶುದ್ಧೋಧನ. ಹಾಗೆಯೇ ಇಲ್ಲಿ ಮುಖ್ಯಮಂತ್ರಿಗಳು ಚೀಫ್ ಮಿನಿಸ್ಟರ್ ಏನು ಮಾಡ್ತಾರೆ? ಶುದ್ಧೋಧನಿಗೆ ಏನನ್ನು ಹೇಳ್ತಾ ಇದ್ದಾರೆ. ಜಸ್ಟ್ ದೆನ್ ದ ಗಾಡ್ ಎಂಟರ್ಸ್ ದ ಬೋಸ್ ಟು ದ ಕಿಂಗ್. ಸಿ ಇನ್ ದಟ್ ಸಿಚುಯೇಷನ್ ದ ಗಾಡ್ ಹಿ ವಾಸ್ ಎಂಟರ್ ಟು ದ ಪ್ಯಾಲೇಸ್. ಸೊ ಇಂಥ ಸಿಚುಯೇಷನಲ್ಲಿ ಶುದ್ಧೋಧನ ಸಿಂಹಾಸನದ ಮೇಲೆ ಕೂತಾನೆ. ಅವನ ಸುತ್ತಲೂ ಮಂತ್ರಿಗಳು ಕೂತಿದ್ದಾರೆ. ಚೀಫ್ ಮಿನಿಸ್ಟ್ರು ರಾಜನಿಗೆ ಏನನ್ನೋ ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕ ಏನಾಗ್ತಾನೆ? ಒಳಗಡೆ ಬರ್ತಾನೆ. ಬಂದವನು ಏನು ಮಾಡ್ತಾನೆ? ಹಿ ಬೋಸ್ ಟು ದ ಕಿಂಗ್. ಸಿ ಹಿಯರ್ ಬೋಸ್ ಮೀನ್ಸ್ ಹಿಯರ್ ಹಿ ಈಸ್ ಗಿವಿಂಗ್ ದ ರೆಸ್ಪೆಕ್ಟ್. ತಲೆಯನ್ನು ಬಗ್ಗಿಸೋದ್ರ ಮೂಲಕ, ಬೋ ಅಂದರೆ ತಲೆಯನ್ನು ಬಗ್ಗಿಸ್ತಕ್ಕಂಥದ್ದು. ತಲೆಯನ್ನು ಬಗ್ಗಿಸೋದ್ರ ಮೂಲಕ ರಾಜನಿಗೆ ಗೌರವವನ್ನು ಕೊಟ್ಟು ಹೇಳ್ತಾನೆ. ಓಕೆನಾ? ದಿಸ್ ಈಸ್ ದ ಸಿಚುಯೇಷನ್. ಸೊ ಇಂತಹ ಸಂದರ್ಭ ಗೊತ್ತಾಯ್ತಲ್ಲ? ಗಾರ್ಡ್. ಲಾಂಗ್ ಲಿವ್ ದ ಕಿಂಗ್, ಸರ್ ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಕಮ್ ಇನ್. ಹಾಗೆ ಎಂಟರ್ ಆಗಿರ್ತಕ್ಕಂಥ ಗಾರ್ಡ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತಲೆಯನ್ನು ಬಗ್ಗಿಸಿ ರಾಜನಿಗೆ ನಮಸ್ಕಾರ ಮಾಡೋದ್ರ ಮೂಲಕ ಹೇಳ್ತಾನೆ, ಸರ್ ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಕಮ್ ಇನ್. ಪ್ರಿನ್ಸ್ ರಾಜಕುಮಾರ ದೇವದತ್ತ ಏನು ಮಾಡಬೇಕು? ಇಲ್ಲಿ ಒಳಗಡೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ವಿಷಯವನ್ನು ತಿಳಿಸ್ತಾರೆ. ಆಗ ಕಿಂಗ್ ಶುದ್ಧೋಧನ, ಬ್ರಿಂಗ್ ಹಿಮ್ ಇನ್. ಹಿ ಆಸ್ಕ್ಡ್ ದ ಗಾಡ್ ಟು ಬ್ರಿಂಗ್ ಹಿಮ್ ಇನ್. ಆಗ ಶುದ್ಧೋಧನ ಏನು ಮಾಡ್ತಾನೆ? ಆಯಿತು, ಅವರನ್ನು ಏನು ಮಾಡು, ಒಳಗೆ ಕರ್ಕೊಂಡು ಬಾ ಅಂತ ರಾಜ ಹೇಳ್ತಾನೆ. ದ ಗಾಡ್ ಬೋಸ್ ಆ್ಯಂಡ್ ಗೋಸ್ ಔಟ್. ಆ ಮಾತನ್ನು ಕೇಳಿಬಿಟ್ಟು ಸೈನಿಕ ಏನು ಮಾಡ್ತಾನೆ? ಪುನಃ ತಲೆಯನ್ನು ಬಗ್ಗಿಸಿ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ಹೊರಗೆ ಹೋಗ್ತಾನೆ. ಸಿ ದ ಚೀಫ್ ಮಿನಿಸ್ಟರ್, ಐ ವಂಡರ್. ಆಫ್ಟರ್ ದ್ಯಾಟ್ ದ ಚೀಫ್ ಮಿನಿಸ್ಟರ್ ಹಿ ಎಕ್ಸ್ಪ್ರೆಸ್ ಹಿಸ್ ವಂಡರ್. ಆಶ್ಚರ್ಯವನ್ನು ಮಾಡ್ತಿದ್ದಾರೆ. ಯಾರು? ಚೀಫ್ ಮಿನಿಸ್ಟರು. ಯಾಕೆ ದೇವದತ್ತ ಒಳಗಡೆ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಶ್ಚರ್ಯವನ್ನು ಪಡ್ತಾ ಒಂದು ಮಾತ್ರ ಹೇಳ್ತಾರೆ. ವೈ ಪ್ರಿನ್ಸಸ್ ದೇವದತ್ತ ವಾಂಟ್ಸ್ ಟು ಸಿ ದ ಕಿಂಗ್ ಅಟ್ ದಿಸ್ ಟೈಮ್. ಸಿ ಇಲ್ಲಿ ನೋಡಿ, ಹಿಯರ್ ದ ಚೀಫ್ ಮಿನಿಸ್ಟರ್ ಎಕ್ಸ್ಪ್ರೆಸ್ ಹಿಸ್ ವಂಡರ್. ಆಶ್ಚರ್ಯವನ್ನು ಏನು ಮಾಡ್ತಾರೆ? ಇಲ್ಲಿ ತೋರಿಸ್ತಾ ಇದ್ದಾರೆ. ಏನಂತ? ವೈ ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಸಿ ದ ಕಿಂಗ್. ದೇವದತ್ತ ಮಹಾರಾಜನನ್ನು ನೋಡಬೇಕು ಅಂತ ಯಾಕೆ ಬರ್ತಿದ್ದಾನೆ, ಅದು ಈ ಸಮಯದಲ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ? ಅವರು ಹೇಳ್ತಾರೆ. ಯಾರು ಹೇಳಿದ ಮಾತಿದು? ಚೀಫ್ ಮಿನಿಸ್ಟರ್ ಹೇಳಿದ ಮಾತು. ಓಕೆನಾ? ನೆಕ್ಸ್ಟ್ ವಿ ಆರ್ ಗೋ ಟು ದ ನೆಕ್ಸ್ಟ್ ಲೈನ್ಸ್. ಸೆಕೆಂಡ್ ಮಿನಿಸ್ಟರ್, ಪರ್ಹ್ಯಾಪ್ಸ್ ಹಿ ವಾಂಟ್ಸ್ ಟು complain against someone. The god enters with Devadatta. Both of them bows to the king. King, what is it, Devadatta? Why have you come to me at this time? Devadatta, sir, the prince will not give me my swan. I want justice from you.
ಕಿಂಗ್ ಸ್ಮೈಲಿಂಗ್, ಬಿ ಕಾಮ್. ದೇವದತ್ತ, ಹ್ಯಾಸ್ ಸಿದ್ಧಾರ್ಥ ಟೇಕನ್ ಯುವರ್ ಸ್ವ್ಯಾನ್ ಫ್ರಮ್ ಯು? ಓಕೆ, ಲೆಟ್ಸ್ ವಿ ಗೋ ಟು ದ ಎಕ್ಸ್ಪ್ಲೈನ್ ಆಫ್ ದಿಸ್ ಲೈನ್ಸ್. ಸೊ ಹೀಗೆ ಸಿದ್ಧಾರ್ಥನನ್ನು ಕರೆಯೋದಕ್ಕೆ ಗಾರ್ಡ್ ಏನು ಮಾಡ್ತಾರೆ, ಹೊರಗಡೆ ಹೋಗ್ತಾರೆ. ಇಲ್ಲಿ ಚೀಫ್ ಮಿನಿಸ್ಟರ್ ಏನು ಮಾಡ್ತಾರೆ, ಯಾಕೆ ಬರ್ತಾ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಸೊ ಆಫ್ಟರ್ ದಟ್ ದ ಸೆಕೆಂಡ್ ಮಿನಿಸ್ಟರ್ ಹಿ ರಿಪ್ಲೈಡ್. ಅದಾದಮೇಲೆ ಏನು ಮಾಡ್ತಾರೆ, ಸೆಕೆಂಡ್ ಮಿನಿಸ್ಟರ್ ಹೇಳ್ತಾರೆ, ಪರ್ಹ್ಯಾಪ್ಸ್ ಹಿ ವಾಂಟ್ಸ್ ಟು ಕಂಪ್ಲೇನ್ ಅಗೇನ್ಸ್ಟ್ ಸಮ್ ಒನ್. ದೇವದತ್ತ ಯಾರ ಮೇಲೋ ದೂರನ್ನು ಹೇಳೋದಕ್ಕೆ ಅವನು ಇಲ್ಲಿಗೆ ಬರ್ತಾ ಇರ್ಬೋದು ಅಂತ ಹೇಳಿ ಏನು ಮಾಡ್ತಾರೆ, ಗೆಸ್ಸನ್ನು ಮಾಡ್ತಾರೆ. ಅಟ್ ದಟ್ ಸಿಚುಯೇಷನ್ ದ ಗಾಡ್ ಎಂಟರ್ಸ್ ವಿತ್ ದೇವದತ್ತ. ಸೊ ಹೀಗೆ ಅವರು ದೇವದತ್ತ ಯಾರ ಮೇಲೂ ಕಂಪ್ಲೇಂಟನ್ನು ಅವನು ತಗೊಂಡು ಬಂದಿರ್ಬೋದು ಅಂತ ಒಂದು ಮಾತನ್ನು ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಏನು ಮಾಡ್ತಾನೆ, ಗಾರ್ಡು ದೇವದತ್ತನ ಒಳಗೆ ಕರ್ಕೊಂಬರ್ತಾರೆ. ಬೋತ್ ಆಫ್ ದೆಮ್ ಬೋಟ್ ದ ಕಿಂಗ್. ಸೊ ಬಂದವರೇ ಏನು ಮಾಡ್ತಾರೆ, ಪುನಃ ತಲೆಯನ್ನು ಬಗ್ಗಿಸೋದ್ರ ಮೂಲಕ ರಾಜನಿಗೆ ಗೌರವವನ್ನು ತೋರಿಸ್ತಾರೆ. ಕಿಂಗ್, ದ ಕಿಂಗ್ ಆಸ್ಕ್ಡ್, ವಾಟ್ ಈಸ್ ಇಟ್ ದೇವದತ್ತ? ನೋಡಿ, ಇಲ್ಲಿ ಕಿಂಗ್ ಕೇಳ್ತಾ ಇದ್ದಾನೆ ಏನಂತ, ಏನಿದು ದೇವದತ್ತ ಅಂತ ಹೇಳಿ ಕ್ವಶನನ್ನು ಮಾಡ್ತಾ ಇದ್ದಾರೆ. ವೈ ಹ್ಯಾವ್ ಯು ಕಮ್ ಟು ಮೀ ಅಟ್ ದಿಸ್ ಟೈಮ್? ಯಾಕೆ ನೀನು ನನ್ನ ಹತ್ರ ಬಂದಿದ್ಯಾ, ಅದು ಇಂಥ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ರಾಜ ದೇವದತ್ತನಿಗೆ ಕೇಳ್ತಾನೆ. ದೇವದತ್ತ ರಿಪ್ಲೈಡ್. ದೇವದತ್ತ ಏನು ಮಾಡ್ತಾನೆ, ಹೇಳ್ತಾನೆ ಏನಂತ, ಸರ್ ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೀ ಮೈ ಸ್ವ್ಯಾನ್. ಮಹಾರಾಜ, ನಿಮ್ಮ ರಾಜಕುಮಾರ ಅಲ್ವಾ, ಯಾರು, ಸಿದ್ಧಾರ್ಥ. ಇಲ್ಲಿ ಹಿಯರ್ ದ ಪ್ರಿನ್ಸ್ ರೆಫರ್ ಟು ಸಿದ್ಧಾರ್ಥ. ಸಿದ್ಧಾರ್ಥ ವಿಲ್ ನಾಟ್ ಗಿವ್ ಮೀ ಮೈ ಸ್ವ್ಯಾನ್. ಸಿದ್ಧಾರ್ಥ ಏನು ಮಾಡ್ತಿಲ್ಲ, ನನಗೆ ನನ್ನ ಹಂಸವನ್ನು ನನಗೆ ಅವನು ಕೊಡ್ತಾ ಇಲ್ಲ. ಐ ವಾಂಟ್ ಜಸ್ಟಿಸ್ ಫ್ರಮ್ ಯು. ಹಾಗಾಗಿ ನಾನು ನಿಮ್ಮ ಹತ್ರ ನ್ಯಾಯವನ್ನು ಕೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ದೇವದತ್ತ ಏನು ಮಾಡ್ತಾನೆ, ರಾಜನ ಹತ್ರ ಹೇಳ್ಕೊಳ್ತಾನೆ. ಆಫ್ಟರ್ ದ್ಯಾಟ್ ದ ಕಿಂಗ್ ವಾಸ್ ಸ್ಮೈಲಿಂಗ್. ಆ ಸಿದ್ಧಾರ್ಥ ತಪ್ಪು ಮಾಡಿದ್ದಾನೆ ಅನ್ನೋಂಥ ವಿಷಯವನ್ನು ಕೇಳಿಬಿಟ್ಟು ರಾಜ ಏನು ಮಾಡ್ತಾನೆ, ನಗ್ತಾನೆ. ಬಿ ಕಾಮ್ ದೇವದತ್ತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಂತ, ಸಮಾಧಾನ ದೇವದತ್ತ. ಹ್ಯಾಸ್ ಸಿದ್ಧಾರ್ಥ ಟೇಕನ್ ಯುವರ್ ಸ್ವ್ಯಾನ್ ಫ್ರಮ್ ಯು? ಸಿದ್ಧಾರ್ಥ ನಿನ್ನಿಂದ ಸ್ವ್ಯಾನನ್ನು, ಹಂಸವನ್ನು ಕಸ್ಕೊಂಡ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವರು ಆಶ್ಚರ್ಯವನ್ನು ಪಡ್ತಾ ಇದ್ದಾರೆ. ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಲೈನ್ಸ್. ನೆಕ್ಸ್ಟ್ ವಿ ಆರ್ ಗೋ ಟು ದ continue of this prose. Devadatta, yes sir, he has. I shot it and it fell on the ground near the prince. He picked it up and said he would not give it to me. King, that's very naughty of Siddhartha to go the god, go and call him. The god bows and goes out. Third minister, softly to the fourth minister, the prince is a good lad. He cannot do a thing that's wrong. ಸೊ ನೋಡಿ, ದೇವದತ್ತ ಸಿದ್ಧಾರ್ಥ ತಪ್ಪು ಮಾಡಿದ್ನ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದಾಗ ದೇವದತ್ತ ಏನು ಮಾಡ್ತಾನೆ, ರಿಪ್ಲೈ ಮಾಡ್ತಾರೆ ಏನಂತ, ಎಸ್ ಸರ್ ಹಿ ಹ್ಯಾಸ್. ಹೌದು ರಾಜ, ಅವನೇ ಮಾಡಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಐ ಶಾಟ್ ಇಟ್. ನಾನೇನು ಮಾಡಿದೆ, ಹಂಸವನ್ನು ಬಾಣದಿಂದ ಹೊಡೆದೆ. ಆಗ ಇಟ್ ಫೆಲ್ ಆನ್ ದ ಗ್ರೌಂಡ್. ನಾನು ಬಾಣದಿಂದ ಹೊಡೆದಾಗ ಆ ಸ್ವ್ಯಾನ್ ಏನಾಗುತ್ತೆ, ನೆಲಕ್ಕೆ ಬಿದ್ದು ಹೋಗುತ್ತೆ. ನಿಯರ್ ಟು ದ ಪ್ರಿನ್ಸ್. ಆ ನೆಲಕ್ಕೆ ಬಿದ್ದು ಬೀಳುತ್ತಲ್ವ, ಅಲ್ಲೇ ಹತ್ತಿರದಲ್ಲೇ ಸಿದ್ಧಾರ್ಥ ನಿಂತ್ಕೊಂಡಿದ್ದ. ಹಿ ಪಿಕ್ಡ್ ಇಟ್ ಅಪ್. ಅದನ್ನೇ ಏನು ಮಾಡ್ದ, ಅವನು ಎತ್ಕೊಂಡ. ಆ್ಯಂಡ್ ಸ್ಯಾಡ್ ಹಿ ವುಡ್ ನಾಟ್ ಗಿವ್ ಇಟ್ ಟು ಮೀ. ಅದನ್ನು ಎತ್ಕೊಂಡು ನಾನು ಕೇಳಿದ್ದಕ್ಕೆ ಏನು ಮಾಡ್ದ, ಅದನ್ನು ನಾನು ನಿಮಗೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ ಸಿದ್ಧಾರ್ಥ ಅಂತ ಹೇಳಿಬಿಟ್ಟು ಹಿಯರ್ ದೇವದತ್ತ ಕಂಪ್ಲೇಂಟ್ ಆನ್ ಸಿದ್ಧಾರ್ಥ. ಸಿದ್ಧಾರ್ಥನ ಮೇಲೆ ಏನು ಮಾಡ್ತಾನೆ, ದೂರನ್ನು ಹೇಳ್ತಾ ಇದ್ದಾನೆ. ಆಗ ಕಿಂಗ್ ಹೇಳ್ತಾರೆ, ದಟ್ಸ್ ವೆರಿ ನಾಟಿ ಆಫ್ ಸಿದ್ಧಾರ್ಥ. ಸಿದ್ಧಾರ್ಥ ಏನು ಮಾಡ್ತಾನೆ, ನಾಟಿ ಮೀನ್ಸ್ ತುಂಟ ಅಲ್ವಾ, ಹೌದಾ, ತುಂಟ ಸಿದ್ಧಾರ್ಥ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಟು ದ ಗಾಡ್, ಗೋ ಆ್ಯಂಡ್ ಕಾಲ್ ದ ಹಿಮ್. ಗೋ ಆ್ಯಂಡ್ ಕಾಲ್ ಹಿಮ್. ಸೊ ಹೀಗೆ ಮತ್ತೆ ಸೈನಿಕನಿಗೆ ಏನು ಮಾಡ್ತಾರೆ, ಸಿದ್ಧಾರ್ಥನ ಕರ್ಕೊಂಬರೋದಕ್ಕೆ ಹೇಳ್ತಾರೆ. ಆಗ ಪುನಃ ಏನು ಮಾಡ್ತಾನೆ, ಸೈನಿಕ ಗೌರವವನ್ನು ಸೂಚಿಸೋದ್ರ ಮೂಲಕ ಹೊರಗಡೆ ಹೋಗ್ತಾನೆ. ಅಟ್ ದಟ್ ಸಿಚುಯೇಷನ್ ದ ಥರ್ಡ್ ಮಿನಿಸ್ಟರ್ ಆಸ್ಕ್ಡ್.
ಸೊ ಮೂರನೆಯ ಮಂತ್ರಿ ಏನು ಮಾಡ್ತಾನೆ, ಹೇಳ್ತಾನೆ ಏನಂತ, ಸಾಫ್ಟ್ಲಿ, ನಿಧಾನವಾಗಿ ಹೇಳ್ತಾನೆ, ದ ಫೋರ್ತ್ ಮಿನಿಸ್ಟರ್, ದ ಪ್ರಿನ್ಸ್ ಈಸ್ ಎ ಗುಡ್ ಲ್ಯಾಡ್, he cannot do a thing that's wrong. See here, the third minister he asked to the fourth minister. ಮೂರನೇ ಮಂತ್ರಿ ಏನು ಮಾಡ್ತಾನೆ, ನಾಲ್ಕನೇ ಮಂತ್ರಿ ಹತ್ರ ಹೇಳ್ತಾನೆ, ದ ಪ್ರಿನ್ಸ್ ಈಸ್ ಎ ಗುಡ್ ಲ್ಯಾಡ್. ಹಿಯರ್ ದ ಲ್ಯಾಡ್ ಮೀನ್ಸ್ ಬಾಯ್. ನೋಡಿ, ಆ್ಯಕ್ಚುಲಿ ಸಿದ್ಧಾರ್ಥ ಹಿ ವಾಸ್ ಎ ಗುಡ್ ಬಾಯ್. ಸಿದ್ಧಾರ್ಥ ತುಂಬಾ ಒಳ್ಳೆಯ ಹುಡುಗ. ಹಿ ಕೆನಾಟ್ ಡೂ ಎ ಥಿಂಗ್ ದಟ್ಸ್ ರಾಂಗ್. ಈ ರೀತಿ ತಪ್ಪು ಕೆಲಸಗಳನ್ನ ಸಿದ್ಧಾರ್ಥ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅವರಿಬ್ಬರು ಮಾತಾಡ್ಕೊಳ್ತಾರೆ. ನೆಕ್ಸ್ಟ್, ಫೋರ್ತ್ ಮಿನಿಸ್ಟರ್, ಐ ಅಗ್ರಿ ವಿತ್ ಯು. ಸೊ ಹಂಗಂದ ತಕ್ಷಣ ಫೋರ್ತ್ ಮಿನಿಸ್ಟರ್ ಏನು ಹೇಳ್ತಾರೆ, ಹೌದು ಸಿದ್ಧಾರ್ಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಅದನ್ನು ನಾನು ಒಪ್ಕೊಳ್ತೀನಿ. ಅಗ್ರಿ ಮೀನ್ಸ್ ಒಪ್ಪಿಕೊಳ್ಳೋದು ಅಂತ ಹೇಳಿ, ಅದನ್ನು ನಾನು ಒಪ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ದ ಗಾಡ್ ಎಂಟರ್ಸ್ ವಿತ್ ಪ್ರಿನ್ಸ್ ಸಿದ್ಧಾರ್ಥ ಹೂ ಹ್ಯಾಸ್ ಎ ವೈಟ್ ಸ್ವ್ಯಾನ್ ಇನ್ ಹಿಸ್ ಆರ್ಮ್ಸ್. ಸಿದ್ಧಾರ್ಥ ಬೋಸ್ ಟು ದ ಕಿಂಗ್. ಕಿಂಗ್ ಸಿದ್ಧಾರ್ಥ, ದೇವದತ್ತ ಸೇಸ್ ದಟ್ ಯು ಹ್ಯಾವ್ ಟೇಕನ್ ಹಿಸ್ ಸ್ವ್ಯಾನ್. ಈಸ್ ದಟ್ ದ ಸ್ವ್ಯಾನ್ ವಿಚ್ ಯು ಟುಕ್ ಫ್ರಮ್ ಹಿಮ್? ಸಿದ್ಧಾರ್ಥ, ಯುವರ್ ಹೈನೆಸ್, ದೇವದತ್ತ ಹ್ಯಾಸ್ ಕಂಪ್ಲೇಂಡ್ ಅಬೌಟ್ ದಿಸ್ ಸ್ವ್ಯಾನ್, ಬಟ್ ಇಟ್ ಈಸ್ ನಾಟ್ ಹೀಸ್ ಸ್ವ್ಯಾನ್, ಇಟ್ ಈಸ್ ಮೈನ್. ಸೊ ನೋಡಿ, ಹೀಗೆ ಥರ್ಡ್ ಮತ್ತು ಫೋರ್ತ್ ಮಿನಿಸ್ಟರ್ ಮಾತಾಡ್ಕೊಂಡಾದ್ಮೇಲೆ ಮತ್ತೆ ಪುನಃ ಏನು ಮಾಡ್ತಾನೆ ಸೈನಿಕ, ಮತ್ತೆ ಒಳಗಡೆ ಪ್ರವೇಶಿಸ್ತಾನೆ. ಯಾರ ಜೊತೆಗೆ? ಸಿದ್ಧಾರ್ಥನ ಜೊತೆಗೆ. ಹೂ ವಾಸ್ ಎ ವೈಟ್ ಸ್ವ್ಯಾನ್ ಇನ್ ಹಿಸ್ ಆರ್ಮ್. Actually, when the Siddhartha entered to the palace, he had the white swan in his arm. ಹೀಗೆ ಸೈನಿಕನ ಜೊತೆ ಬಂದಂಥ ಸಿದ್ಧಾರ್ಥನ ಕೈಯಲ್ಲಿ ಒಂದು ಬಿಳಿಯ ಹಂಸ ಇರುತ್ತೆ. ಆ ಬಿಳಿಯ ಹಂಸವನ್ನೇ ಕೈಯಲ್ಲಿ ಇಟ್ಕೊಂಡು ಏನು ಮಾಡ್ತಾನೆ, ಅರಮನೆ ಒಳಗಡೆ ಸಿದ್ಧಾರ್ಥ ಬರ್ತಾನೆ. ಸಿ ಆಫ್ಟರ್ ದ್ಯಾಟ್ ದ ಕಿಂಗ್ ಆಸ್ಕ್ಡ್ ಟು ಸಿದ್ಧಾರ್ಥ. ರಾಜ ಏನು ಮಾಡ್ತಾನೆ, ಸಿದ್ಧಾರ್ಥನ ಹತ್ರ ಕೇಳ್ತಾನೆ, ದೇವದತ್ತ ಸೇಸ್ ದಟ್ ಯು ಹ್ಯಾವ್ ಟೇಕನ್ ಹಿಸ್ ಸ್ವ್ಯಾನ್. ದೇವದತ್ತ ಹೇಳ್ತಾ ಇದ್ದಾನೆ, ನೀನು ಅವನ ಹಂಸವನ್ನು ಏನು ಮಾಡಿದ್ಯಾ, ತಗೊಂಡಿದ್ಯಾ ಅಂತ ಹೇಳಿ. ಈಸ್ ದಟ್ ದ ಸ್ವ್ಯಾನ್ ವಿಚ್ ಯು ಟುಕ್ ಫ್ರಮ್ ಹಿಮ್? ನೀನು ಅವನಿಂದ ಆ ಹಂಸವನ್ನು ಪಡ್ಕೊಂಡ್ಯಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ರಾಜ ಪ್ರಶ್ನಿಸ್ತಾ ಇದ್ದಾನೆ. ಸಿದ್ಧಾರ್ಥ ರಿಪ್ಲೈಡ್. ಇಲ್ಲಿ ಸಿದ್ಧಾರ್ಥ ಏನು ಮಾಡ್ತಾನೆ, ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾನೆ. ಯುವರ್ ಹೈನೆಸ್, ದೇವದತ್ತ ಹ್ಯಾಸ್ ಕಂಪ್ಲೇಂಟ್ ಅಬೌಟ್ ದಿಸ್ ಸ್ವ್ಯಾನ್, ಬಟ್ ಇಟ್ ಈಸ್ ನಾಟ್ ಹಿಸ್ ಸ್ವ್ಯಾನ್, ಇಟ್ ಈಸ್ ಮೈನ್. ಹಂಗೆ ಅಂದಿದ ತಕ್ಷಣ ಸಿದ್ಧಾರ್ಥ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದೇವದತ್ತ ಹ್ಯಾಸ್ ಕಂಪ್ಲೇಂಟ್ ಅಬೌಟ್ ದಿಸ್ ವ್ಯಾನ್. ಮಹಾರಾಜ, ನೋಡಿ, ಯುವರ್ ಹೈನೆಸ್ ಮೀನ್ಸ್ ಮಹಾರಾಜ. ಇಲ್ಲಿ ದೇವದತ್ತ ಏನು ಮಾಡ್ತಾನೆ, ಈ ಸ್ವ್ಯಾನ್ನ ಬಗ್ಗೆ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾನೆ. ಬಟ್ ಇಟ್ ಈಸ್ ನಾಟ್ ಹಿಸ್ ಸ್ವ್ಯಾನ್, ಇಟ್ ಈಸ್ ಮೈನ್. ಆದರೆ ಇದು ಅವನ ಹಂಸ ಅಲ್ಲ, ಇದು ನನ್ನ ಹಂಸ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಹೇಳ್ತಾನೆ. ಹೂ ಸೆಡ್ ದಿಸ್? ಸಿದ್ಧಾರ್ಥ said these lines. Okay. Next, Devadatta. No, your highness, it is not his, it is mine. I shot it with an arrow. Siddhartha is telling a lie. King, be calm, Devadatta. You say that the swan is yours because you shot it. Is that right? Devadatta, yes sir, that is quite right. King, what do you say, Siddhartha? Why do you say that the swan is yours? ಸೊ ನೋಡಿ, ಇಲ್ಲಿ ದೇವದತ್ತ ಹೇಳ್ತಾನೆ, ನೋ ಯುವರ್ ಹೈನೆಸ್, ಇಟ್ ಈಸ್ ನಾಟ್ ಹಿಸ್. ಇಲ್ಲಿ ಸಿದ್ಧಾರ್ಥ ಇದು ಅವನದಲ್ಲ, ನಂದು ಅಂತ ಹೇಳಿದಾಗ ದೇವದತ್ತ ಏನು ಮಾಡ್ತಾನೆ, ಸಡನ್ನಾಗಿ ಇಲ್ಲಿ ರಿಪ್ಲೈ ಮಾಡ್ತಾನೆ. ಏನಂತ? ಇಲ್ಲ ಮಹಾರಾಜ, ಅದು ನಂದು, ಇದು ಅವನದ್ದಲ್ಲ. ಐ ಶಾಟ್ ಇಟ್ ವಿತ್ ಅನ್ ಆರೋ. ಅದು ಯಾಕೆ ನಂದು ಅಂತ ಹೇಳಿದ್ರೆ, ನಾನೇನು ಮಾಡಿದೆ, ಬಾಣವನ್ನು ತಗೊಂಡು ಅದನ್ನು ಹೊಡೆದೆ. ಸಿದ್ಧಾರ್ಥ ಈಸ್ ಟೆಲ್ಲಿಂಗ್ ಎ ಲೈ. ಲೈ ಮೀನ್ಸ್ ಸುಳ್ಳು. ವಾಟ್ ಈಸ್ ದ ಅಪೋಸಿಟ್ ವರ್ಡ್ ಫಾರ್ ಲೈ? ದ ಅಪೋಸಿಟ್ ವರ್ಡ್ ಫಾರ್ ಲೈ ಈಸ್ ಟ್ರುತ್. ಓಕೆನಾ? ಇಲ್ಲಿ ಹೇಳ್ತೇನೆ, ನಾನು ಅದನ್ನು ಬಾಣದಿಂದ ಏನು ಮಾಡಿದೆ, ಹೊಡೆದೆ, ಅದು ಸಿದ್ಧಾರ್ಥನದ್ದಲ್ಲ. ಇಲ್ಲಿ ಸಿದ್ಧಾರ್ಥ ಏನು ಮಾಡ್ತೇನೆ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದೇವದತ್ತ ಕಂಪ್ಲೇಂಟ್ ಮಾಡ್ತಾನೆ. ದ ಕಿಂಗ್ ರಿಪ್ಲೈಡ್. ಆಗ ಕಿಂಗ್ ಹೇಳ್ತಾನೆ ಏನಂತ, ಬಿ ಕಾಮ್ ದೇವದತ್ತ, ಸ್ವಲ್ಪ ಸಮಾಧಾನವಾಗಿರು. ಯು ಸೇ ದಟ್ ದ ಸ್ವ್ಯಾನ್ ಈಸ್ ಯುವರ್ಸ್. ಸ್ವಲ್ಪ ಸಮಾಧಾನವಾಗಿರು. ನೀನೇನು ಹೇಳ್ತಾ ಇದೆಯಾ, ಈ ಹಕ್ಕಿ ಅಥವಾ ಈ ಹಂಸ ನಿಂದು ಅಂತ ಹೇಳ್ತಿದ್ಯಾ. ಯಾಕಂತ ಹೇಳಿದ್ರೆ, ಯು ಶಾಟ್ ಇಟ್. ಇಸ್ ದಟ್ ರೈಟ್? ನೋಡು, ಸಮಾಧಾನವಾಗಿರು, ಮಾತಾಡಬೇಡ.
ಈ ಹಕ್ಕಿ ನಿಂದು, ಯಾಕಂದರೆ ಇದನ್ನು ನೀನು ಫಸ್ಟು ಹೊಡೆದಿದ್ಯಾ, ಹೌದಾ, ಸರಿನಾ ಅಂತ ಹೇಳ್ಬಿಟ್ಟು ಕಿಂಗ್ ಏನು ಮಾಡ್ತಾನೆ, ಕೇಳ್ತಾನೆ. ಆಗ ದೇವದತ್ತ ರಿಪ್ಲೈ ಮಾಡ್ತಾನೆ ಏನಂತ, ಎಸ್ ಸರ್, ದಟ್ ಈಸ್ ಕ್ವೈಟ್ ರೈಟ್. ಹೌದು ಸರ್, ನೀವು ಹೇಳ್ತಾ ಇರೋದು ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಕಿಂಗ್ ಹೇಳ್ತಾರೆ ಏನಂತ, ವಾಟ್ ಯು ಸೇ ಸಿದ್ಧಾರ್ಥ. ನೋಡು, ದೇವದತ್ತ ಈ ರೀತಿಯಾಗಿ ಏನು ಮಾಡ್ತಾನೆ, ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ, ಇದ್ರ ಬಗ್ಗೆ ನೀನು ಏನು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಕಿಂಗ್ ಕೇಳಿದಾಗ, ವೈ ಡು ಯು ಸೇ ದಟ್ ದ ಸ್ವ್ಯಾನ್ ಈಸ್ ಯುವರ್ಸ್. ಹೇಗೆ ಹೇಳ್ತೀಯಾ ಆ ಹಕ್ಕಿ ನಿಂದು ಅಂತ ಹೇಳಿ. ಯಾಕಂದರೆ ಇಲ್ಲಿ ಇವನು ದೇವದತ್ತ ಏನು ಮಾಡಿದಾನೆ, ಅದು ಯಾಕೆ ನಂದು ಅನ್ನೋದನ್ನು ಇಲ್ಲಿ ರೀಸನನ್ನು ಹೇಳಿದ್ದಾನೆ. ಅದೇ ಥರ ಕಿಂಗ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸಿದ್ಧಾರ್ಥನಿಗೆ ಇಲ್ಲಿ ಕಾರಣವನ್ನು ಕೇಳ್ತಾ ಇದ್ದಾನೆ. ನೀನು ಯಾಕೆ ಈ ಸ್ವ್ಯಾನನ್ನು ನಿಂದು ಅಂತ ಕರಿತಾ ಇದೆಯಾ ಅಂತ ಹೇಳ್ಬಿಟ್ಟು ಕಾರಣವನ್ನು ಕೇಳ್ತಾರೆ. ಸೊ ನೌ ವಿ ಸ್ಟಾಪ್ ದ lesson. Okay, in the next class we are continue the class. Okay, next we are go to the homework question. Okay, see here, this is the homework question. Answer the following questions and share your response with your partner. See here, you write the answer for this following question. The first question is, what was the complaint of Devadatta against Prince Siddhartha? ಇಲ್ಲಿ ದೇವದತ್ತ ಸಿದ್ಧಾರ್ಥ ರಾಜಕುಮಾರನ ಮೇಲೆ ಏನು ಕಂಪ್ಲೇಂಟನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವೇನು ಮಾಡಬೇಕಾಗತ್ತೆ, ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗತ್ತೆ. ಸೆಕೆಂಡ್ ಕ್ವಶನ್, ವೈ ಡಿಡ್ ಸಿದ್ಧಾರ್ಥ ಕ್ಲೈಮ್ ದಟ್ ದ ಸ್ವ್ಯಾನ್ ವಾಸ್ ಹೇಸ್. ಸೊ ಇದನ್ನು ನಿಮ್ಗೆ ಆಗಿಲ್ಲ, ಸೊ ಯು ರೈಟ್ ಟು ಓನ್ಲಿ ಫಾರ್ ಫಸ್ಟ್ ಕ್ವಶನ್. ಮೊದಲನೇ ಪ್ರಶ್ನೆಗೆ ಏನು ಮಾಡಿ ಅದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೀರಿ. ದ ಕ್ವಶನ್ ಈಸ್, ವಾಟ್ ವಾಸ್ ದ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನೆಸ್ಟ್ ಪ್ರಿನ್ಸ್ ಸಿದ್ಧಾರ್ಥ. ಪ್ರಿನ್ಸ್ ಸಿದ್ಧಾರ್ಥನ ಮೇಲೆ ದೇವದತ್ತನ ದೂರು ಏನು ಅನ್ನೋದನ್ನು ನೀವು ಬರೀಬೇಕು. ಇಲ್ಲಿ ನೀವು ಒಂದೇ ಒಂದು ಕ್ವಶನಿಗೆ ಏನು ಮಾಡಿ ಆನ್ಸರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.